ಪ್ರಿಯ ಪ್ರೇಕ್ಷಕರೇ, ಶುಭ ದಿನ. ಈ ದಿನ ಶುಭವನ್ನೇ ಚಿಂತನೆ ಮಾಡೋಣ, ಶುಭವನ್ನೇ ಮಾತಾಡೋಣ, ಶುಭವನ್ನೇ ಮಾಡೋಣ. ಇಂಥ ಸಂದೇಶ ಕೂಡ ಒಂದು ಕಥೆಯನ್ನು ಕೂಡ ಕೇಳೋಣ. ಈಗ ಅದೊಂದು ರಾಜ್ಯಕ್ಕೊಬ್ಬ ರಾಜ, ಯಥಾ ಪ್ರಕಾರ ರಾಜನಿಗೊಬ್ಬ ಮಂತ್ರಿ. ಆ ಮಂತ್ರಿಯದು ಎಲ್ಲವೂ ಚೆನ್ನಾಗಿದೆ, ಆದ್ರೊಂದು ಅಭ್ಯಾಸ ಅವನಿಗೆ, ಏನೇ ನಡೆದರೂ ಒಳ್ಳೆಯದಾಯಿತು ಅಂತ ಹೇಳೋ ಅಭ್ಯಾಸ ಅವನಿಗೆ. ರಾಜನಿಗೆ ಕೇಳಿ ಸಾಕಾಗಿ ಹೋಗಿತ್ತು, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಆತನ ಬಾಯಲ್ಲಿ ಬರೋದು ಒಳ್ಳೆಯದಾಯಿತು ಅಂತಾನೆ. ಒಂದು ದಿವಸ ಅಂತೂ ಏನಾಯಿತು ಅಂದರೆ, ರಾಜನದೊಂದು ಬೆರಳು ಕತ್ತರಿಸಿ ಹೋಯಿತು. ಮಂತ್ರಿ ಆಗಲೂ ಕೂಡ ಒಳ್ಳೆಯದಾಯಿತು ಅಂತ ಹೇಳಿದಂತೆ. ಎಲ್ಲಿಂದ ಬಂತು ಸಿಟ್ಟು ರಾಜನಿಗೆ. ತಳ್ಳಿ ಇವನನ್ನು ಜೈಲಿಗೆ ಅಪ್ಪಣೆ ಮಾಡಿದ. ನಿಜಕ್ಕೂ ಅವನ ಮೇಲೆ ತುಂಬ ವಿಶ್ವಾಸ ಇತ್ತು, ಅವನ ಸೇವೆ ಬಗ್ಗೆ ಒಂದು ಸದ್ಭಾವನೆ ಇತ್ತು. ಇಲ್ಲಾಂದ್ರೆ ತರಣೆ ಕತ್ತರಿಸ್ಬಿಡ್ತಿದ್ದ ರಾಜ ಮಂತ್ರಿದನ್ನು. ಆದರೆ ಹಿಂದೆ ಮಾಡಿದ ಸೇವೆ ನೆನಪಿಸಿಕೊಂಡು ಜೈಲಿಗೆ ಹಾಕಿ ಅವನನ್ನು. ಸರಿ, ಮಂತ್ರಿ ಜೈಲಿಗೆ ಹೋದ. ಸಮಯ ಕಳೀತು ಸ್ವಲ್ಪ. ಒಂದಿನ ರಾಜ ಬೇಟೆಗೆ ಅಂತ ಕಡೆಗೆ ಹೋಗ್ತಾನೆ. ಕಾಡಿನಲ್ಲಿ ತನ್ನ ಗುಂಪಿನಿಂದ ಬೇರೆಯಾಗಿ ಒಂಟಿಯಾಗಿಬಿಡ್ತಾನೆ. ಆಕಸ್ಮಿಕವಾಗಿ ದರೋಡೆಕೋರರ ಗುಂಪಿನ ಕೈಯಲ್ಲಿ ಸಿಕ್ಕಿಬಿಡ್ತಾನೆ. ಅವರು ದರೋಡೆಕೋರಾದರೂ ಕೂಡ ದೇವಿ ಪೂಜೆ ಮಾಡ್ತಾಯಿದ್ರು, ಅವರು ಕಾಳಿ ಪೂಜೆ ಮಾಡ್ತಾಯಿದ್ರು. ಆದರೆ ಅವರ ವಿಧಾನ ತಾಮಸ, ಬಲಿ ಕೊಡೋದು ಮಾಡೋದು ಈ ಥರ ಅವರ ಪೂಜೆ ವಿಧಾನ. ಅವರು ನರಬಲಿಗಾಗಿ ಹುಡುಕಾಡ್ತಾಯಿದ್ರು. ಅವನ ರಾಜನಾಗಲಿ ರಂಕನಾಗಲಿ ಅವ್ರಿಗೇನು, ಮನುಷ್ಯ ಬೇಕು. ರಾಜ ಸಿಕ್ಕಿದ, ಹಿಡ್ಕೊಂಡು ಹೋಗ್ತಾರೆ. ರಾಜ ತುಂಬ ದುಃಖ ಪಡ್ತಾನೆ, ಹೀಗಾಯ್ತಲ್ಲ ನನ್ನ ಬದುಕಿನ ಅಂತ್ಯ. ರಾಜನಿಗೆ ಸ್ನಾನ ಮಾಡಿಸ್ತಾರೆ ಅವರು, ಮತ್ತು ಕೆಂಪು ಹೂವಿಂದ ಅಲಂಕಾರ ಮಾಡ್ತಾರೆ. ಬಲಿಪೀಠದ ಮುಂದೆ ತಂದು ನಿಲ್ಲಿಸ್ತಾರೆ. ಮಾಂತ್ರಿಕ ರಾಜನನ್ನು ನೋಡ್ತಾನೆ. ಒಂದು ಪದ್ಧತಿ ಇದೆ, ಬಲಿ ಕೊಡೋಕ್ಕಿಂತ ಮುಂಚೆ ಆ ಬಲಿ ಕೊಡಬೇಕಾದ ವ್ಯಕ್ತಿಯನ್ನು ಕೂಲಂಕಷವಾಗಿ ನೋಡಬೇಕು ಅಂತ. ಯಾಕೆಂದರೆ ಊನ ಇದ್ದರೆ ಆತನ ಮೈಯಲ್ಲಿ ಬಲಿ ಕೊಡಬಾರ್ದು. ದೇವರಿಗೆ ಕೊಡೋದನ್ನು ಪೂರ್ಣವಾದನ್ನು ಕೊಡಬೇಕು, ಊನ ಇರೋದನ್ನು ಕೊಡಬಾರ್ದು. ರಾಜನನ್ನು ಗಮನಿಸಿದಾಗ, ಕೂಲಂಕಷವಾಗಿ ನೋಡಿದಾಗ ಒಂದು ಬೆರಳೇ ಕಡಿಮೆ ಇದೆ, ವಿಕಲಾಂಗ. ಇದು ನರಬಲಿಗೆ ಯೋಗ್ಯ ಅಲ್ಲ ಈ ವ್ಯಕ್ತಿ, ಬಿಟ್ಬಿಡಿ ಈತನನ್ನು ಮಾಂತ್ರಿಕ ಹೇಳ್ತಾನೆ. ರಾಜನನ್ನು ಬಿಟ್ಬಿಡ್ತಾರೆ ಉಳಿದ ದರೋಡೆಕೋರರು. ಆಗ ರಾಜನಿಗೆ ಮಂತ್ರಿ ಮಾತು ನೆನಪಾಯಿತು. ಕೈ ಬೆರಳು ತುಂಡಾದಾಗ ಆತ ಒಳ್ಳೆಯದಾಯಿತು ಅಂತ ಹೇಳಿದ್ದ. ನಿಜಕ್ಕೂ ಒಳ್ಳೆಯದಾಯಿತು. ಕೊನೆಗೂ ನಂಬಲೇಬೇಕಾದ ಒಂದು ಸಂಗತಿ ಏನಂದರೆ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಆಗ್ತಾ ಇರೋದೆಲ್ಲ ಒಳ್ಳೆಯದಕ್ಕೆ, ಮುಂದಾಗೋದು ಕೂಡ ಖಂಡಿತ ಒಳ್ಳೆಯದಕ್ಕೆ. ಹರೇ ರಾಮ್.